ಹಲೋ ವೀಕ್ಷಕರೇ, ಪ್ರತಿದಿನ ಮಾಡದೇ ಕೆಲಸ ಮಾಡ್ತಾನೇ ಇರ್ತೀವಿ. ಹಾಗೆ ಅದು ಮುಗಿಯೋದೇ ಇಲ್ಲ. ಮನೆಯಲ್ಲಿರುವಂತಹ ಹೆಣ್ಣುಮಕ್ಕಳಿಗೆ ಅದೊಂದು ರುಟೀನ್ ಆಗೋಗಿದೆ. ಹಾಗೆ ಇವತ್ತಿನ ಒಂದು ನೈಟ್ ನಮ್ಮ ಮನೇಲಿ ಯಾವ ರೀತಿ ಇತ್ತು ಅಂತ ಒಂದು ಸಣ್ಣ ವ್ಲಾಗ್ ಮುಖಾಂತರ ತೋರಿಸ್ಕೊಡ್ತಿದ್ದೀನಿ ಬನ್ನಿ. ನನ್ನ ಮಗ ಮನೆ ಖಾಲಿ ಇದ್ದಿದ್ದರಿಂದ ಆಟ ಆಡ್ತಿದ್ದ. ಹಾಗೆ ರೈಸ್ ಕೂಡ ರೆಡಿ ಮಾಡಿಟ್ಟಿದ್ದೆ. ಅದಕ್ಕೆ ಯಾವುದಾದ್ರೂ ಒಂದು ಸಾಂಬಾರು ಮಾಡೋಣ ಅಂತ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಳ್ತಿದ್ದೆ. ಹಾಗೆ ಮಧ್ಯಾಹ್ನ ಮಾಡಿದಂತಹ ಬೆಂಡೆಕಾಯಿ ಪಲ್ಯ ಕೂಡ ಹಾಗೆ ಉಳ್ಕೊಂಡಿತ್ತು. ಸೊ ಸಿಂಪಲ್ಲಾಗಿರಲಿ ಅಂತ ಒಂದು ಉಪ್ಸಾರು ಮಾಡೋಣ ಅಂತ ನಾನು ಎಲ್ಲ ರೆಡಿ ಮಾಡಿಕೊಂಡೆ. ಬೆಂಡೆಕಾಯಿ ತುಂಬಾ ಇದ್ದಿದ್ದರಿಂದ ಅದ್ರ ಜೊತೆ ಸ್ವಲ್ಪ ಚಪಾತಿನೂ ಮಾಡೋಣ ಅಂತ ಹಿಟ್ಟು ಕೂಡ ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ. ನಾನು ಈ ಸಾಂಬಾರಿಗೆ ಬೇಳೆ, ತರಕಾರಿ, ಟೊಮೊಟೊ, ಮೆಣಸಿನ್ಕಾಯಿ, ಉಪ್ಪು ಇಷ್ಟನ್ನು ಮಾತ್ರ ಯೂಸ್ ಮಾಡ್ತಿದ್ದೀನಿ. ಇದನ್ನೆಲ್ಲ ಒಂದು ವಿಷಲ್ ಬರೋ ತನಕ ಕೂಗಿಸ್ಕೊಳ್ತೀನಿ. ನಂತರ ನಾನು ಇದಕ್ಕೆ ಒಂದು ಗೋಧಿ ಹಿಟ್ಟು ಪ್ಯಾಕೆಟ್ ತಂದಿದ್ದೆ, ಅದನ್ನು ಕಲಿಸ್ಕೊಳ್ಳೋಣ ಅಂತ ಎತ್ತಿಟ್ಕೊಳ್ತಿದ್ದೆ. ಅಷ್ಟರಲ್ಲಿ ಸೈಡಲ್ಲಿ ಸಾಂಬಾರು ಕೂಡ ರೆಡಿ ಆಗಿಬಿಡತ್ತೆ ನಾನು ಗೋಧಿ ಹಿಟ್ಟು ಕಲಿಸ್ಕೊಳ್ಳೋಷ್ಟರಲ್ಲಿ. ಇದು ನಾನು ಹೊಸ ಮನೆಗೆ ಬಂದಿದ್ದರಿಂದ ಮೆಸೋದಿಂದ ಒಂದು ಈ ಐಟಮ್ಸ್ಗಳು ಸ್ಟೋರ್ ಮಾಡೋದು, ಅಂದರೆ ದಿನಸಿ ಐಟಮ್ ಸ್ಟೋರ್ ಮಾಡೋದನ್ನು ತರಿಸ್ಕೊಂಡಿದ್ದೆ. ನನ್ನ ಮಗನಿಗೆ ಆ ಪ್ಯಾಕೆಟ್ ಹೊಡೆದಾಕ್ಬಿಡ್ಬೇಕು. ಸೊ ಹಿಂದಿಂದನೇ ಓಡಾಡ್ತಿದ್ದ. ಹಾಗೆ ಸೈಡಲ್ಲಿ ಸ್ವಲ್ಪ ಹಾಲು ಕಾಯಿಡೋಣ ಅಂತ ಹಾಲು ಕಾಯೋಕ್ಕೆ ಇಟ್ಟಿದ್ದೀನಿ. ಹಾಗೆ ಪಾತ್ರೆಗಳೆಲ್ಲ ಇನ್ನೂ ಸರಿಯಾಗಿ ಸೆಟಪ್ ಮಾಡಿಲ್ಲ, ಮಾಡ್ಕೊಬೇಕು. ಅಷ್ಟರಲ್ಲಿ ಸಾಂಬಾರು ರೆಡಿ ಮಾಡೋಣ ಅಂದ್ಬಿಟ್ಟು ಸಾಂಬಾರಿಗೆ ಇಟ್ಟಿದ್ದೀನಿ. ಹಾಗೆ ಸಾಂಬಾರು ಉಪ್ಸಾರಿಗೆ ಖಾರ ಇಲ್ಲ ಅಂದರೆ ರುಚಿ ಇರಲ್ಲ ಅಲ್ವಾ. ಸೊ ನಾನು ಸ್ವಲ್ಪ ಕರಿಬೇವು, ಕಾಳು ಮೆಣಸು, ಜೊತೆಗೆ ಒಂದು ಬೆಳ್ಳುಳ್ಳಿ, ಹುಣಸೆಹಣ್ಣು, ಉಪ್ಪು, ಹಾಗೆ ತರಕಾರಿ ಜೊತೆ ಬೇಯಕ್ಕೆ ಹಾಕಿದ ಮೆಣಸಿನ್ಕಾಯಿ ಅದನ್ನು ಕೂಡ ಇದರೊಳಕ್ಕೆ ಹಾಕ್ಕೊಂಡು ರುಬ್ಕೊಬೇಕು. ಅದು ವಿಷಲ್ ಬರೋಷ್ಟರಲ್ಲಿ ಖಾರಕ್ಕೆ ರೆಡಿ ಮಾಡಿಕೊಂಡೆ. ವಿಷಲ್ ಒಂದು 2 ವಿಷಲ್ ಆದರೆ ಸಾಕು. ಈಗ ನೋಡಿ, ಸಾಂಬಾರು ನೋಡೋಕ್ಕೆ ಎಷ್ಟು ಸಿಂಪಲ್ಲಾಗಿರುತ್ತೆ, ಬಟ್ ತುಂಬ ರುಚಿಯಾಗಿರುತ್ತೆ. ನಾನಿವಾಗ ಸಪ್ರೇಟ್ ಮಾಡ್ಕೊಳ್ತಿದ್ದೀನಿ ಮೆಣಸಿನ್ಕಾಯಿನೆಲ್ಲ ಸಪ್ರೇಟ್ ಮಾಡಿಕೊಂಡು ರುಬ್ಬಕ್ಕೆ ಹಾಕ್ಕೊಳ್ತೀನಿ. ಇಷ್ಟೇ, ಸಾಂಬಾರು ಬೇಗನೆ ಆಗುತ್ತೆ. ನೈಟಲ್ಲಿ ಏನು ಮಾಡೋದು ಅಂತ ಕನ್ಫ್ಯೂಸ್ ಆಗ್ತಿರತ್ತೆ. ಅದಕ್ಕೆ ಯಾರಿಗೆ ಆದರೂ ಈ ಥರ ಸಾಂಬಾರು ಬೇಗ ಮಾಡ್ಕೊಬೇಕು ಅಂದರೆ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಖಾರ ರುಬ್ಬೋ ಅಷ್ಟರಲ್ಲಿ ನಾನು ಹಿಟ್ಟು ಕಲಿಸ್ಕೊಳ್ತಿದ್ದೀನಿ. ಚಪಾತಿ ಒಂದು ಮಾಡಿಕೊಂಡ್ರೆ ಅಡುಗೆ ಕಂಪ್ಲೀಟ್ ಆಗುತ್ತೆ. ಆನಂತರ ಮಕ್ಕಳಿಗೆ ಊಟ ತಿನ್ನಿಸಿ ನಾವು ಊಟ ತಿನ್ಕೊಂಡು ಮಲ್ಕೊಳ್ಳೋದು. ಹಿಂಗೆ ಮಾಡಿದ್ರೆ 11-12 ಗಂಟೆ ಆಗುತ್ತೆ ಅಡುಗೆ ಮಾಡಿ ಮಕ್ಕಳನ್ನೆಲ್ಲ ಮಲಗಿಸೋ ಅಷ್ಟರಲ್ಲಿ. ಸೊ ನಾನೀಗ ಚಪಾತಿ ಹಿಟ್ಟೆಲ್ಲ ಕಲಿಸ್ಕೊಂಡಿದ್ದೀನಿ. ಇದನ್ನು ಬೇಯಿಸ್ಕೊಂಡಾದ ನಂತರ ನನ್ನ ಅಡುಗೆ ಕಂಪ್ಲೀಟ್ ಆಗುತ್ತೆ. ಹಾಗೆ ಮಕ್ಕಳು ಅವ್ರ ಅಜ್ಜಿ ತಾತನ ಜೊತೆ ಆಟ ಆಡ್ತಿದ್ದಾರೆ. ಅಷ್ಟರಲ್ಲಿ ಅಡುಗೆನ ನಾನು ಕಂಪ್ಲೀಟ್ ಮಾಡಿಕೊಂಡೆ. ಎಷ್ಟೇ ಕೆಲಸ ಮಾಡಿಕೊಂಡು ಮಾಡ್ತಾಯಿದ್ರು ಮಲ್ಕೋ ತನಕನೂ ಕೆಲಸ ಇದ್ದೇ ಇರತ್ತೆ. ತಿರ್ಗಾ ಬೆಳಗ್ಗೆ ಎದ್ದು ಮತ್ತೆ ಅದೇ ರೂಟೀನ್ ಕೆಲಸ, ಇದೇ ಜೀವನ ಆಗಿಬಿಡತ್ತೆ ಹೆಣ್ಮಕ್ಳದ್ದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಎವ್ರಿವನ್.